ಹಾಯ್ ಸ್ಟೂಡೆಂಟ್ಸ್, ಇವತ್ತು ನಾವು ಅಕ್ಯುರಸಿ ಟೆಸ್ಟಿಂಗ್ ಆಫ್ ಮಷೀನ್ ಟೂಲ್ಸ್ ಬಗ್ಗೆ ತಿಳಿಯೋಣ. ಈ ವಿಡಿಯೋನಲ್ಲಿ ನಾವು ಅಕ್ಯುರಸಿ ಟೆಸ್ಟಿಂಗ್ ಆಫ್ ಮಷೀನ್ ಟೂಲ್ಸ್, ಉದಾಹರಣೆಗೆ ಜಾಮೆಟ್ರಿಕಲ್ ಪ್ಯಾರಾಮೀಟರ್ಸ್ ಬಗ್ಗೆ ತಿಳಿಯೋಣ. ಮೊದಲು ನಾವು ಜಾಬ್ ಸೀಕ್ವೆನ್ಸ್ ನೋಡೋಣ, ನಂತರ ಸ್ಕಿಲ್ ಸೀಕ್ವೆನ್ಸ್. ಈ ವಿಡಿಯೋದ ಉದ್ದೇಶಗಳು: ಸೆಂಟರ್ ಲೇತ್ನ ಮಟ್ಟವನ್ನು ಪರಿಶೀಲಿಸುವುದು, ಲ್ಯಾತ್ ಸ್ಪಿಂಡಲ್ನ ನಿಜವಾದ ರನ್ನಿಂಗ್ ಅನ್ನು ಪರೀಕ್ಷಿಸುವುದು, ಮುಖ್ಯ ಸ್ಪಿಂಡಲ್ ಮತ್ತು ಟೈಲ್ ಸ್ಟಾಕ್ನ ಜೋಡಣೆಯನ್ನು ಪರಿಶೀಲಿಸುವುದು, ಲೆತ್ ಸ್ಪಿಂಡಲ್ ಟೇಲ್ ಸ್ಟಾಕ್ ಸ್ಲೀವ್ನ ಸಮಾನಾಂತರತೆಗೆ ಸಂಬಂಧಿಸಿದಂತೆ ಪರಿಶೀಲಿಸುವುದು, ಟರ್ನ್ ಕಾಂಪೋನೆಂಟ್ನಲ್ಲಿ ಕಾರ್ಯ ಅನುಕ್ರಮದಲ್ಲಿ ವ್ಯಾವಹಾರಿಕ ಪರೀಕ್ಷಣೆಯನ್ನು ನಿರ್ವಹಿಸುವ ವಿವರ, ಡಯಲ್ ಗ್ಯಾಸ್ ಗಾಡಿಯಲ್ಲಿ ಹಾಕಿರುವಂಥದ್ದು, ಟೇಲ್ ಸ್ಟಾಕ್ನ ಕಾಯಿಲ್ ಅನ್ನು ಯಥಾಸಂಭವ ಅಧಿಕದ ಕೊನೆಯವರೆಗೆ ಪ್ರಕ್ಷೇಪಿತ ಮಾಡಬೇಕಾಗುತ್ತದೆ. ಆಮೇಲಿದನ್ನು ಲಾಕ್ ಮಾಡಬೇಕಾಗುತ್ತೆ. ಪ್ರತ್ಯೇಕ ಅಳತೆಯ ಪ್ರಕಾರ ಕಾಯಿಲ್ಸ್ ಮತ್ತೆ ಈ ಕಬ್ಬಿಣದ ತಿರುವು ಸರಿಯಾಗಿ ತಿರುಗುತ್ತದೆಯೇ ಎಂದು ತಿಳಿಯಲು ಡಯಲ್ ಟೆಸ್ಟ್ ಸಂಕೇತನವನ್ನು ಉಪಯೋಗಿಸಿ. ಕಲಂನ ಪ್ರಭಾವ. ಕಾಯಿಲ್ನ ಮುಖ್ಯ ಸ್ಥಿರದಲ್ಲಿ ಸಂಪರ್ಕ ಮಾಡಲು ಡಯಲ್ ಗೇಜ್ ಇಡಿ. ಎತ್ತರ ಕೆಳಗೆ ಇರುವ ಸ್ಥಳದಲ್ಲಿ ಡಯಲ್ ಅನ್ನು ಶೂನ್ಯ ಸ್ಥಿತಿಯಲ್ಲಿ ಸೆಟ್ ಮಾಡಿ. ಇದರ ಅಂತಿಮ ಗಡಿಯಲ್ಲಿ ಕುಂಡಲಿಯ ಪೂರ್ತಿ ಉದ್ದದವರೆಗೆ ಹೆಡ್ ಸ್ಟಾಕ್ ಅನ್ನು ನಿಧಾನವಾಗಿ ತಗೊಂಡ್ಹೋಗಿ. ಟಿಪ್ಪಣಿ: ಡಯಲ್ ರೀಡಿಂಗ್. ಡಯಲ್ ರೀಡಿಂಗ್ನ ವಿಕ್ಷೇಪಣೆಯನ್ನು ಸ್ಥಾಪನೆ ಮಾಡಿ ಮತ್ತು ನೀಡಿರುವ ಪರೀಕ್ಷಣೆಯ ಚಾರ್ಟ್ನ ಜೊತೆಗೆ ಮೌಲ್ಯದ ತುಲನೆ ಮಾಡಿ. ಡಯಲ್ ಅನ್ನು ಸರಿಯಾದ ರೂಪದಲ್ಲಿ ಸೆಟ್ ಮಾಡಿ ಮತ್ತು ಸರಿಯಾದ ಸ್ಥಳದಲ್ಲಿ ಪರೀಕ್ಷಿಸಲು ಉಪಯುಕ್ತ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಎತ್ತರ ಕೆಳಗೆ ಮತ್ತು ಸರಿಯಾದ ಸ್ಥಿತಿಯಲ್ಲಿ ತೈಲದ ಸ್ಟಾಕ್ ಸ್ಪಿಂಡಲ್ನ ಸೆಟ್ಟಿಂಗ್ ಅನ್ನು ನಿರೀಕ್ಷಣೆ ಮಾಡಲು ಟೆಸ್ಟ್ ಮೆಟೀರಿಯಲ್ ಅನ್ನು ಟ್ಯಾಕ್ಸ್ ಪೆಂಟರ್ನಲ್ಲಿ ನಿರ್ಧರಿಸಬೇಕು. ಇದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಟೇಲ್ ಸ್ಟಾಕ್ ಅನ್ನು ಪರಿಶೀಲಿಸಲಾಗುತ್ತಿದೆ. ಕೇಂದ್ರಗಳ ಮಧ್ಯದಲ್ಲಿ 300 ರಿಂದ 500 ಮಿಲಿಮೀಟರ್ ಉದ್ದ ಒಂದು ಒಳ್ಳೆ ಟೆಸ್ಟ್ ಬ್ಯಾಂಡ್ ಹಾಕಿ. ಸುನಿಶ್ಚಿತ ಮಾಡಿ ಸ್ಪಿಂಡಲ್ ಬೇರಿಂಗ್ ತನ್ನ ಕಾರ್ಯಶೀಲ ತಾಪಮಾನದಲ್ಲಿ ಇದೆ ಎಂದು. ಡಯಲ್ ಗ್ರೀಸ್ ಅನ್ನು ಸರಿಪಡಿಸಿ. ಫ್ಲಗ್ಗರ್ ಮೆಂಟರ್ನ ಸ್ಥಿತಿಯನ್ನು ಮುಟ್ಟುತ್ತಾ ಇದೆ. ಮತ್ತಿದನ್ನು ಶೂನ್ಯದಲ್ಲಿ ಸೆಟ್ ಮಾಡಿ. ಡಯಲ್ ಬ್ರೇಸರ್ ಅನ್ನು ಮೆಂಟ್ರಲ್ನ ಶೀರ್ಷದಲ್ಲಿ ಸೆಟ್ ಮಾಡಬೇಕಾಗುತ್ತೆ. ಮತ್ತೆ ಸೆಟಲ್ ಅನ್ನು ಮೆಂಟ್ರಲ್ನ ಪೂರ್ತಿ ಉದ್ದದವರೆಗೆ ಬೆಡ್ನೊಂದಿಗೆ ತಗೊಂಡ್ಹೋಗ್ಬೇಕಾಗುತ್ತೆ. ಹೇಗೆ ಶೆಡ್ಯೂಲ್ ಬೆಡ್ನೊಂದಿಗೆ ಮುಂದುವರಿಯುತ್ತೋ ಡಯಲ್ನ ರೀಡಿಂಗ್ ಅನ್ನು ನೋಡ್ತಾ ಇರಬೇಕು ಮತ್ತೆ ಸತ್ಯಾಪನಕ್ಕಾಗಿ ನೋಟ್ ಮಾಡಬೇಕಾಗುತ್ತೆ. ಟೇಲ್ ಸ್ಟಾಕ್ ಸೆಂಟರ್ ಅನುಮೇನಿತ ಗಡಿಯ ಮಧ್ಯದಲ್ಲಿ ಸ್ಪಿಂಡಲ್ ಸೆಂಟರ್ನಿಂದ ಅಧಿಕವಾಗಿರಬೇಕು. ಡಯಲ್ ಗೇಜ್ ರೀಡಿಂಗ್ನ ವಿಕ್ಷೇಪಣೆಯನ್ನು ಸತ್ಯಾಪಿತ ಮಾಡಬೇಕಾಗುತ್ತೆ ಮತ್ತು ಪರೀಕ್ಷಣೆ ಚಾರ್ಟ್ನ ಮೂಲ್ಯದೊಂದಿಗೆ ತುಲನೆ ಮಾಡಬೇಕಾಗುತ್ತೆ. ಸ್ಪಿಂಡಲ್ನ ವಾಸ್ತವಿಕ ಸಂಚಾಲನದ ಪರಿಶೀಲನೆ ಮಾಡುತ್ತಾ ಸ್ಪಿಂಡಲ್ ಟ್ಯಾಪರ್ನಲ್ಲಿ
ಪರೀಕ್ಷಣ್ ಮಂಡಲದ ಟ್ಯಾಪರ್ ಟ್ಯಾಂಕ್ ಅನ್ನು ಪರಿಶೀಲಿಸಿ. ಡಯಲ್ ಗ್ಯಾಸ್ ಅನ್ನು ಗಾಡಿಯಲ್ಲಿ ಸ್ಥಿರವಾಗಿಡಬೇಕಾಗುತ್ತೆ. ಇದರ ಫ್ಲಗರ್ ಇದರ ಮುಕ್ತ ಸಿರಿಯ ಬಳಿ ಮ್ಯಾಡ್ರೇಟ್ನಿಂದ ಸಂಪರ್ಕ ಮಾಡುತ್ತೆ ಮತ್ತಿದನ್ನು ಶೂನ್ಯ ಸ್ಥಿತಿಯಲ್ಲಿ ಸೆಟ್ ಮಾಡುತ್ತೆ. ಪರೀಕ್ಷಣೆಗಾಗಿ ಯಾವಾಗ್ಲೂ ಹೀಗೆ ಕೋನಾಕಾರದಲ್ಲಿ ಡಯಲ್ ಗೇಸ್ ಫ್ಲಗ್ ಅನ್ನು ಒತ್ತಿ. ಸ್ಪೆಂಡಲ್ ಅನ್ನು ಕೈಯಿಂದ ನಿಧಾನವಾಗಿ ಮೆಂಡರ್ನ ಜೊತೆ ತಿರುಗಿಸಬೇಕು. ಡಯಲ್ ಗ್ಯಾಸ್ ರೀಡಿಂಗ್ ಅನ್ನು ನೋಡಿ ಮತ್ತು ನೋಟ್ ಮಾಡಿ. ಡಯಲ್ ಗೇಸ್ ಅನ್ನು ಸ್ಪೆಂಡಲ್ ನೋಸ್ನ ಬಳಿಗೆ ತಗೊಂಡೋಗಿ ನಿಧಾನವಾಗಿ ಕೈಯಿಂದ ಸ್ಪೆಂಡಲ್ ಅನ್ನು ಮ್ಯಾಟ್ರಸ್ ಸಹಿತ ತಿರುಗಿಸಿ ಮತ್ತೆ ರೀಡಿಂಗ್ ಅನ್ನು ನೋಟ್ ಮಾಡಿ. ಯಾವಾಗ ದೂರದಿಂದ ನಿಧಾನವಾಗಿ ತಿರುಗುತ್ತೋ ಆಗ ಡಯಲ್ ಗ್ಯಾಸ್ನ ರೀಡಿಂಗ್ ತಗೊಳ್ಳಿ. ಡಯಲ್ ರೀಡಿಂಗ್ನ ವಿಕ್ಷೇಪಣವನ್ನು ಸತ್ಯಾಪಿತ ಮಾಡಬೇಕಾಗುತ್ತೆ ಮತ್ತೆ ಪರೀಕ್ಷಣಾ ಚಾರ್ಟ್ ಕೌಶಲ್ಯ ಅನುಕ್ರಮದ ಮೌಲ್ಯದೊಂದಿಗೆ ತುಲನೆ ಮಾಡಬೇಕು. ಕೌಶಲ್ಯ ಅನುಕ್ರಮದ ಉದ್ದೇಶ ಸಮತಳ ಸ್ತರದ ಜೊತೆಗೆ ಭಾವನಾ ಸ್ತರವನ್ನು ಸಮಯೋಜಿತ ಮಾಡಬೇಕು. ಸಮತಳ ಸ್ಥಳದಲ್ಲಿ ಸ್ಪಿರಿಟ್ ಲೆವೆಲ್ ಅನ್ನು ಎಲ್ಲಿಯವರೆಗೆ ತಿರುಗಿಸಿ ಅಂದ್ರೆ ಈ ಬುಲ್ಬುಲ ಸ್ಕೇಲ್ನ ಕೇಂದ್ರದಲ್ಲಿ ಬರುವವರೆಗೆ. ಸಮತಳದ ಕೊನೆಯಲ್ಲಿ ಹೀಗೆ ಸೀದಾ ಇಡಿ ಮತ್ತು ಪ್ಲೇಟ್ನಿಂದ ಅಂಟಿಸಿ. ಲೆವೆಲ್ ಅನ್ನು 180 ಡಿಗ್ರಿಗೆ ತಿರುಗಿಸಿ ಮತ್ತೆ ಸಿರವನ್ನು ಸೀದಾ ಕೊನೆಯಲ್ಲಿ ಇಡಿ ಮತ್ತೆ ಬುಲ್ಬುಲೆಯ ವಿಸ್ತಾರದಲ್ಲಿ ಗಮನವಿರಲಿ. ಶೀಶೆಯನ್ನು ಬುಲ್ಬುಲೆಯ ಪೂರ್ತಿ ವಿಸ್ತಾರದವರೆಗೆ ಅರ್ಧದವರೆಗೆ ಸಮಯೋಜನೆ ಮಾಡಿ. ಉಪರೋಕ್ತ ಅನುಕ್ರಮಕ್ಕೂ ಎಲ್ಲಿಯವರೆಗೆ ತಿರುಗಿಸಬೇಕು ಅಂದ್ರೆ ಬುಲ್ಬುಲ ಸ್ಥಿರ ಸ್ಥಾಪನೆ ಮಾಡದೇ ಇರುವವರೆಗೆ ಒಂದು ಕಡೆಯಿಂದ ಇನ್ನೊಂದು ಸಿರೆವರೆಗೆ ಬದಲಾಗಬಾರದು. ಲೆತ್ ಬೆಲ್ಟ್ ಸ್ಪಿರಿಟ್ ಲೆವೆಲ್ನ ಸಹಾಯದಿಂದ ಲೆತ್ ಅನ್ನು ಕ್ಷೈತಿಜ ರೂಪದಲ್ಲಿ ಸಂಪನ್ನ ಮಾಡುತ್ತೆ. ಗಾಡಿಯನ್ನು ಹಾಸಿಗೆಯ ಮಧ್ಯದಲ್ಲಿಡಿ. ಸ್ಪಿರಿಟ್ ಲೆವೆಲ್ ಅನ್ನು ರಿಯಲ್ ಸ್ಲೈಡ್ನಲ್ಲಿ ಇಡಿ. ಈ ಸ್ಥಿತಿಯಲ್ಲಿ ಅನುಧೈರ್ಯದ ರೂಪದಲ್ಲಿ ಆಪರೇಟರ್ ಪಕ್ಷದ ವಿಪರೀತ ಸ್ಲೈಡ್ನ ರೀತಿಯಾಗಿದೆ. 1 2ನೇ ಸ್ಪಿರಿಟ್ ಲೆವೆಲ್ ಅನ್ನು ಸ್ಥಿತಿಯಲ್ಲಿ ಟ್ರಾನ್ಸ್ಫರ್ಲಿ ಇಡಿ. ಸಿ 2 ಸ್ಪಿರಿಟ್ ದಳದ ರೀಡಿಂಗ್ ಮಾಡಿ. ಹಾಸಿಗೆಯ ತುದಿಯನ್ನು ಯಾವಾಗ ಸಮಯೋಜಿತ ಮಾಡಬೇಕು ಅಂದ್ರೆ 2 ಸ್ಪಿರಿಟ್ ಸ್ತರ್ ಸಮಾನ್ ರೀಡಿಂಗ್ ತೋರಿಸದೇ ಇರುವವರೆಗೆ. ಆಪರೇಷನ್ ಕ್ರಮವನ್ನು ಎಲ್ಲಿಯವರೆಗೆ ಪುನರಾವರ್ತಿಸಬೇಕು ಅಂದ್ರೆ 2 ಸ್ಪಿರಿಟ್ಗಳು ಎಲ್ಲಾ ಸ್ಥಿತಿಯಲ್ಲೂ ಸಮಾನ ರೀಡಿಂಗ್ ತೋರಿಸದೇ ಇರೋವರೆಗೆ. ಎ ಬಿ ಸಿ ಮತ್ತು ಡಿ. ಬನ್ನಿ ಬೇಗ ಪುನರಾವರ್ತಿಸೋಣ. ಹೆಜ್ಜೆಯಲ್ಲಿ ಗಾಡಿಯ ಮೇಲೆ ಒಂದು ಡಯಲ್ ಗೇಸ್ ಹಾಕೋದು ನಿರಂತರ ಮತ್ತು ಕ್ಷೈತಿಜ ರೂಪದಲ್ಲಿ ಕ್ವೀಲ್ ಸಂಕೀರ್ಣದ ಪರೀಕ್ಷಣೆ ಮತ್ತು ತೇಲ್ ಸ್ಟಾಕ್ ಸೆಂಟರ್ನ ಪುಷ್ಟೀಕರಣ ಮತ್ತು ಪರೀಕ್ಷಣಾ ಮೆಂಟರ್ಸ್ನ ಜೊತೆ ಚಲಿಸುವ ಗತಿಯ ಮೌಲ್ಯಾಂಕನ ಮಾಡೋದು ಸೇರ್ಕೊಂಡಿದೆ. ಬುಲ್ಬುಲ ವಿಸ್ಥಾಪನಾ ಸಂಯೋಜನಾ ಮಾಧ್ಯಮದಿಂದ ಉದ್ದವಾದ ಹೀಗಿರುವುದನ್ನು ಸಮಾನ ರೂಪದಲ್ಲಿ ಸಮತಲ ಮಾಡಲು ಸ್ಪಿರಿಟ್ ಲೆವೆಲ್ನ ಉಪಯೋಗ ಮಾಡಲಾಗುತ್ತೆ. ನಾವು ಸ್ಪಿರಿಟ್ ಲೆವೆಲ್ ರೀಡಿಂಗ್ನ ಆಧಾರದಲ್ಲಿ ಇದಕ್ಕೆ ಅನುಧೈರ್ಯ ಮತ್ತು ಅನುಪ್ರಸ್ಥ ರೂಪದಲ್ಲಿ ತೋರಿಸಿದ್ದೇವೆ. ನಾನು ನಂಬುತ್ತೇನೆ ನೀವು ಈ ವಿಡಿಯೋ ಬಗ್ಗೆ ಪೂರ್ತಿ ತಿಳಿದಿದ್ದೀರಾ ಅಂತ ನಾನು ನಂಬುತ್ತೇನೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಎಕ್ಸೈಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿಯಾಗೋಣ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.